ಎಲ್ಲರಿಗೂ ನಮಸ್ಕಾರ. ಈಗ ದೀವಿ ಹಲಸಿನ ಸೀಸನ್ ನೋಡಿ. ಈಗ ದೀವಿ ಹಲಸಿಂದ ಒಂದು ರುಚಿಯಾದ ಸೈಡ್ ಡಿಶ್ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ದೀವಿ ಹಲಸನ್ನು ತಗೊಂಡು ಕಟ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಅರ್ಧ ತುಂಡು ಮಾತ್ರ ದೀವಿ ಹಲಸು ತಗೊಂಡಿದ್ದೇನೆ. ಈಗ ಮೊದಲಿಗೆ ದೀವಿ ಹಲಸಿನ ಸಿಪ್ಪೆ ಎಲ್ಲ ತೆಗೆದು ಬೇಕು. ನಿಮಗೆ ಎಷ್ಟು ದೊಡ್ಡ ತುಂಡು ಬೇಕೋ ಆ ಥರ ನೀವು ಕಟ್ ಮಾಡಿ ತಗೊಳ್ಬೇಕು. ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳುವ ಹಾಗೆ ಕಟ್ ಮಾಡಿ ಅದನ್ನು ನೀರಿನಲ್ಲಿ ಹಾಕಿ ಇಡಬೇಕು. ದೀವಿ ಹಲಸಿನದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅದಕ್ಕಾಗಿ ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಬೇಕು. ಇಷ್ಟು ದೊಡ್ಡ ತುಂಡು ಮಾಡಿ ತಗೊಂಡಿದ್ದೇನೆ. ನೀವು ಇನ್ನೂ ಕೂಡ ಮಧ್ಯದಲ್ಲಿ ಕಟ್ ಮಾಡಿ ತಗೊಳ್ಬೋದು. ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡಿ ತಗೊಳ್ಬೋದು. ಈಗ ಇದನ್ನು 10 ನಿಮಿಷ ಹಾಗೆ ನೀರಿನಲ್ಲಿ ಬಿಡುವ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಮಸಾಲೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿ ತಗೊಳ್ಬೇಕು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಆಗ್ತದೆ. ನಾನಿಲ್ಲಿ ಫ್ರೆಶ್ ಆಗಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಜಜ್ಜಿಕೊಂಡು ತಗೊಳ್ತಾ ಇದ್ದೇನೆ. ಈ ಥರ ಫ್ರೆಶ್ ಆಗಿ ನೀವು ಜಜ್ಜಿ ಹಾಕಿದರೆ ತುಂಬಾ ಪರಿಮಳ ಇರ್ತದೆ. 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕಾಗ್ತದೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ 1/4 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಹುಳಿ ಮೊಸರನ್ನು ಯೂಸ್ ಮಾಡಿದ್ದೇನೆ. ಹುಳಿ ಮೊಸರು ಹಾಕಿದರೆ ಚೆನ್ನಾಗಿ ಆಗ್ತದೆ. ಈಗ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಬೇಕು. ಮತ್ತು ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ಬೇಕು. ಕೊತ್ತಂಬರಿಯನ್ನು ನಾನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನೇ 1 ಚಮಚ ಹಾಕಿದ್ದೇನೆ. ಹಾಗೆ 1 ಚಮಚ ಅಥವಾ ಅರ್ಧ ಚಮಚ ಗರಂ ಮಸಾಲೆ ಪೌಡರ್ ಹಾಕ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ಬೇಕು. ಜಜ್ಜಿಟ್ಟ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು 2 ಚಮಚ ಉಪ್ಪು ಹಾಕಿದ್ದೇನೆ. ದೀವಿ ಹಲಸಿಗೂ ಕೂಡ ಸ್ವಲ್ಪ ಉಪ್ಪು ತಾಗಬೇಕಲ್ಲ, ಅದಕ್ಕಾಗಿ 2 ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಮತ್ತು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಹಾಕ್ಕೊಳ್ಬೋದು, ಅಥವಾ ಕಾರ್ನ್ ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಚಮಚ ಕಾರ್ನ್ ಫ್ಲೋರ್ ಮತ್ತು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬೋದು, ಅಥವಾ ಮೊಸರು ಹಾಕಿ ಮಿಕ್ಸ್ ಮಾಡಿದರೂ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು. ಹಾಗೆ ಉಪ್ಪು ಖಾರ ತಾಗದಿದ್ದರೆ ಮತ್ತೆ ಒಂದು ಸ್ವಲ್ಪ ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅದಕ್ಕೆ ಸರಿಯಾಗಿ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ. ಈಗ ಇದರಲ್ಲಿ ನೀರಿನಲ್ಲಿ ಹಾಕಿಟ್ಟ ದೀವಿ ಹಲಸನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಹಿಟ್ಟು ಕಡಿಮೆ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು, ಅಥವಾ ತುಂಬಾ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ದೀವಿ ಹಲಸಿಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಆ ಥರ ಮಿಕ್ಸ್ ಮಾಡಿ ತಗೊಳ್ಳಿ. ಈಗ ಇದನ್ನೊಂದು 10 ನಿಮಿಷ ಹಾಗೆ ಇಡಬೇಕು. ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಗಬೇಕು ನೋಡಿ. 10 ನಿಮಿಷ ಆದಮೇಲೆ ಇದನ್ನು ಫ್ರೈ ಮಾಡೋದು. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿ ತಗೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮಸಾಲೆ ಹಚ್ಚಿದ ದೀವಿ ಹಲಸನ್ನು ಹಾಕ್ಕೊಳ್ಬೇಕು. ಹುರಿಲಿಕ್ಕಾಗುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರಿಬೇಕು. 2 ನಿಮಿಷ ಆದಮೇಲೆ ಅದನ್ನು ಮಗುಚಿ ಹಾಕಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ನೋಡಿ. ದೀವಿ ಹಲಸು ಚೆನ್ನಾಗಿ ಬೆಂದಿರಬೇಕು, ಆಮೇಲೆ ತೆಗಿಬೇಕು. ಈಗ ಇದು ರೆಡಿಯಾಗಿದೆ, ಸ್ವಲ್ಪ ಕ್ರಿಸ್ಪಿ ಆಗಿದೆ ನೋಡಿ. ಈಗ ನಾನು ತೆಗಿತಾ ಇದ್ದೇನೆ. ಈಗ ನಮ್ಮ ರುಚಿಯಾದ ದೀವಿ ಹಲಸಿನ ಕಬಾಬ್ ರೆಡಿಯಾಗಿದೆ. ದೀವಿ ಹಲಸಿನಿಂದ ಈ ಥರದ ಕಬಾಬ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿ ಆಗ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.